ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಬೆಂಗಳೂರು ಯೂನಿವರ್ಸಿಟಿ 2024 ಮತ್ತು 25ನೇ ಸಾಲಿನ PG ಅಡ್ಮಿಷನ್ ಕೋರ್ಸ್ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು 2024 ಮತ್ತು 25ನೇ ಸಾಲಿನಲ್ಲಿ ಫಸ್ಟ್ ಇಯರ್ PGಗೆ ಅಡ್ಮಿಷನ್ ಆಗೋದಕ್ಕೆ ಅವರು ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಅದು ಯಾವ್ಯಾವುದು MA, MSc, MCom, MBA ಈ ಎಲ್ಲ ಕೋರ್ಸ್ಗಳಿಗೂ MCA ಇದಕ್ಕೆಲ್ಲ ಅವ್ರು ಇವಾಗ ಬಿಟ್ಟಿರೋ ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟು ಬಂದುಬಿಟ್ಟು ಇದೇ ಸೆಪ್ಟೆಂಬರ್ 2ನೇ ತಾರೀಕು. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟು 2ನೇ ತಾರೀಕು ಮೇಲ್ಗಡೆ ನೀವು 4ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ 200 ರೂಪಿ ಫೈನ್ ಇದೆ. ಹಾಗೆ ಹಾರ್ಡ್ ಕಾಪಿನ ಸಬ್ಮಿಟ್ ಮಾಡೋದಕ್ಕೆ ನೀವು 5ನೇ ತಾರೀಕು ಲಾಸ್ಟ್ ಡೇಟು ಇರೋವಂಥದ್ದು. ನೀವು ಅಪ್ಲಿಕೇಶನ್ ಹಾರ್ಡ್ ಕಾಪಿ ಅಂದರೆ ಏನೂ ಇಲ್ಲ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಮಾಡಿರ್ತೀರ ಆ ಒಂದು ಏನು ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಇರುತ್ತೆ ಆ ಡಾಕ್ಯುಮೆಂಟ್ಸ್ಗಳದ್ದು ಒಂದು ಸೆಟ್ ಜೆರಾಕ್ಸನ್ನ ನೀವು ಯಾವ ಒಂದು ಕೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ನೀವೇ ಹೋಗಿ ಸಬ್ಮಿಟ್ ಮಾಡಿ ಬರಬೇಕು. ಒಂದು ಸೆಟ್ ಜೆರಾಕ್ಸನ್ನು ನೀವು ತೊಗೊಂಡೋಗ್ಬಿಟ್ಟು ಅಪ್ಲಿಕೇಶನ್ ಮಾಡಿರೋಂಥ ಒಂದು ಸೆಟ್ ಜೆರಾಕ್ಸು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು, ಆಮೇಲೆ PDC ಸರ್ಟಿಫಿಕೇಟು, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆಗಿರುತ್ತೆ, ಕನ್ನಡ ಮೀಡಿಯಮ್ಮು, SC SC ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ ರೂರಲ್ ಸರ್ಟಿಫಿಕೇಟು ಈ ರೀತಿ ಏನು ಇರ್ತಾವಲ್ಲ ಮತ್ತು ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ UUCMS ಇಂದ ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ಬಂದಿರುತ್ತಲ್ಲ ಇಷ್ಟನ್ನು ಒಂದು ಪಿನ್ ಮಾಡಿ ನೀವು ಒಂದು ಸೆಟ್ ಜೆರಾಕ್ಸನ್ನು ತೊಗೊಂಡೋಗಿ ನೀವು ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಸಬ್ಮಿಟ್ ಮಾಡಿ ಬಂದರೆ ಅದು ಹಾರ್ಡ್ ಕಾಪಿ ಸಬ್ಮಿಷನ್ ಅಂತ ಕರೀತಾರೆ. ಸೊ ಇವಾಗ MScನಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಅಂತ ನೋಡೋದಾದರೆ ಇದರಲ್ಲಿ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಝುವಾಲಜಿ, ಬಾಟ್ನಿ, ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಎನ್ವಿರಾನ್ಮೆಂಟಲ್ ಬಯಾಲಜಿ ಇದೆ, ಫಾರೆನ್ಸಿಕ್ ಸೈನ್ಸ್ ಇದೆ, ಜೆನೆಟಿಕ್ಸ್ ಇದೆ, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಫುಡ್ ಆ್ಯಂಡ್ ಟೆಕ್ನಾಲಜಿ ಇದಿಷ್ಟು ಕೋರ್ಸ್ಗಳು MScನಲ್ಲಿ ಬರುತ್ತೆ. ಸೈಕಾಲಜಿ ಇಷ್ಟುವೆ ಮತ್ತು MA, MCom, MBA ಇದೆಲ್ಲ ಇರೋವಂಥದ್ದು. ಇದರಲ್ಲಿ ಬಂದುಬಿಟ್ಟು ಯಾವುದೇ ಒಂದು ಕೋರ್ಸ್ಗೂ ಕೂಡ ನೀವು ಎಂಟ್ರೆನ್ಸ್ ಎಕ್ಸಾಮು ಇಲ್ಲಿ ಕಂಡಕ್ಟನ್ನು ಮಾಡೋದಿಲ್ಲ. MAನಲ್ಲಿ ಬಂದುಬಿಟ್ಟು ಸೋಷಿಯಲ್ ಅಂತಂದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಮಾತ್ರ ಎಂಟ್ರೆನ್ಸ್ ಎಕ್ಸಾಮನ್ನು ಅವರು ಕಂಡಕ್ಟ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಬೇರೆ ಇನ್ಯಾವ ಒಂದು ಸಬ್ಜೆಕ್ಟ್ಗೂ ಕೂಡ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ನೀವು ಡಿಗ್ರಿನಲ್ಲಿ ಏನು ಮಾರ್ಕ್ಸ್ಗಳನ್ನ ತೊಗೊಂಡಿದ್ದೀರಾ ಆ ಒಂದು ಮಾರ್ಕ್ಸ್ ಮೇಲೆ ನೀವು ಇಲ್ಲಿ ಅಡ್ಮಿಷನು ನಿಮ್ಮದು ಡಿಸೈಡ್ ಆಗುವಂಥದ್ದು. ಸೊ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಮೇಲೆ ನೀವು ಇಲ್ಲಿ ಅಡ್ಮಿಷನ್ನ ಪಡ್ಕೋಬಹುದು. ಹಾಗೆ ನಿಮ್ಮದು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು, NCC, NSS ಈ ಒಂದು ಸರ್ಟಿಫಿಕೇಟ್ಗಳು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಇದಿಷ್ಟು ಈ ಒಂದು ಅಡ್ಮಿಷನ್ನ ಒಂದು ಕಂಪ್ಲೀಟ್ ಯಾವ್ಯಾವ ಕೋರ್ಸ್ ಇದೆ ಮತ್ತು ಏನು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. UUCMSಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ ಲೈವ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮಾಡೋದಕ್ಕೆ ಸುಮಾರು ಜನ ನೋಡಿದೆ. ಇಲ್ಲಿ ಯಾರ್ದು ಕೂಡ ಫಸ್ಟ್ ಇಯರ್ ಸ್ಟೂಡೆಂಟ್ ಅಪ್ಲೈ ಮಾಡೋ ಅಂಥವ್ರು ಸಿಕ್ಕಿದ್ದಿದ್ರೆ ಅವ್ರ ಡಾಕ್ಯುಮೆಂಟ್ಸ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಿದ್ದೆ, ಬಟ್ ಅದು ಆಗ್ತಾ ಇಲ್ಲ. ಬಟ್ ಇಲ್ಲಿ ಫಸ್ಟ್ ಇಯರ್ಗೆ ಜಾಯಿನ್ ಆಗೋರು ಯಾರೂ ಇಲ್ಲ, ಯಾರ್ದು ಕೂಡ ಸಿಕ್ಕಿಲ್ಲ. ಹಾಗಾಗಿ ನಾನು ಅದು ಲೈವ್ ಅಪ್ಲೈ ಮಾಡೋ ಅಂಥ ವೀಡಿಯೋನ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದಕ್ಕೆ ನಾನು ನಿಮ್ಮ ಎಲ್ಲರ ಹತ್ರನೂ ಸಾರಿನ ಕೇಳ್ಕೊತಾ ಇದ್ದೀನಿ. ಸೊ ಅದು ಬಿಟ್ಟರೆ ಬೇರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀಸ್ ಅನ್ನೋದನ್ನು ಅವರು ವೆಬ್ಸೈಟಲ್ಲೇ ಬಿಡ್ತಾರೆ. ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀಸ್ ಸ್ಟ್ರಕ್ಚರನ್ನು ಕೂಡ ಅವ್ರು ಇನ್ನೇನು ಬಿಡ್ತಾರೆ ಅದು ಅವಾಗ ನಾನು ವೀಡಿಯೋ ಮಾಡ್ತೀನಿ. ಆಗ ನಾನು ಫೀಸ್ ಸ್ಟ್ರಕ್ಚರ್ದು ಕಂಪ್ಲೀಟ್ ವೀಡಿಯೋನ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಈಗ ಹೆಚ್ಚಿನ ಮಾಹಿತಿಗಾಗಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನೀವು PG ಕೋರ್ಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನು ನಾನು ಕಂಟಿನ್ಯೂಸ್ ಆಗಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಯಾರೂ ಮಿಸ್ ಮಾಡ್ಕೊಳ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟನ್ನು ಮಾಡಿ.